ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಟಿಫನ್ ನಮ್ಮಮ್ಮ ನೆನೆ ತರಕಾರಿ ಎಲ್ಲ ತಂದಿರಲ್ಲ, ಇವತ್ತು ಬಾತ್ ಮಾಡಿದ್ದಾರೆ. ಟಿಫನ್ ತಿನ್ನಬೇಕು ಇವಾಗ. ಆ್ಯಂಡ್ ನಾನು ಟಿಫನ್ ತಿಂದು ನನ್ನ ಫ್ರೆಂಡ್ ಅರ್ಷಿ ಕಾಲ್ ಮಾಡಿದ್ದೆ. ಅವಳು ಬಜಾರ್ಗೆ ಹೋಗ್ತಾ ಇದ್ದೀನಿ ಬಾ ಅಂದ್ಲು. ಸೊ ಹಾಗೆ ನಾನು ಸ್ವಲ್ಪ ಏನೋ ತೊಗೋಬೇಕಾಗಿತ್ತು ಅಂತ ಸರಿ ನಾನು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಇವಾಗ ಅವಳು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ನಾನು ಟಿಫನ್ ಎಲ್ಲ ತಿನ್ಕೊಂಡು ಅವಳು ಕಾಲ್ ಮಾಡಿದ್ಮೇಲೆ ಹೊರಡಬೇಕು. ನೋಡೋಣ ಅವಳು ಎಷ್ಟೊತ್ತಿಗೆ ಕಾಲ್ ಮಾಡ್ತಾಳೆ ಏನು ಅಂತ. ಅವಳು 4 ಗಂಟೆ ಮೇಲೆ ಹೋಗೋಣ ಅಂತ ಹೇಳಿದ್ಲು. 4 ಗಂಟೆ ಮೇಲೆ ಹೋಗಬೇಕು. ಹೊರಡ್ತೀವಲ್ಲ, ಅಲ್ಲಿ ಏನು ತೊಗೋತೀವಿ ಏನು ಎತ್ತ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಸಂಜು ಬರ್ಡೇ ಇದೆ, ಸಂಜು ಬಟ್ಟೆ ತೊಗೋಬೇಕಾಗಿತ್ತು. ನೋಡೋಣ, ಅದು ತೊಗೊಂಡ್ರೆ ತೋರಿಸ್ತೀನಿ. ನನಗೆ ಯಾವುದು ಇಷ್ಟ ಆಗಿಲ್ಲ ಅಂತಂದರೆ ಏನಿಲ್ಲ. ಅವ್ನ ಬರ್ಡೇ ಇರೋದು May 15. ನಾನು ಏನಕ್ಕೆ ಇವಾಗಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾಳೆ ಹೆಂಗಿದ್ದು ಎಲೆಕ್ಷನ್ ಅಲ್ವಾ, ಓಟ್ ಅಲ್ವಾ, ಬರ್ತಾನಲ್ಲ. ಸೊ ಹಂಗೆ ಸೈಜ್ ಏನಾದ್ರು ವೆರಿವೇಷನ್ ಆದರೆ ಇಲ್ಲೇ ನೋಡ್ತಾನೆ, ಮತ್ತೆ ಎಕ್ಸ್ಚೇಂಜ್ ಮಾಡ್ಬೋದು ಅನ್ನೋ ರೀಸನಿಂದ ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ನನಗೆ ಬಟ್ಟೆ ಅಂಗಡಿಯವರು ಒಂದು ಅಣ್ಣ ಪರಿಚಯ ಇದ್ದಾರೆ. ಸೊ ಹಾಗಾಗಿ ಅವರು ಎಷ್ಟು ದಿನ ಆದ್ರೂ ಎಕ್ಸ್ಚೇಂಜ್ ಕೂಡ ಮಾಡ್ಕೋತಾರೆ. ಹಂಗಾಗಿ ಇಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗಿಷ್ಟ ಆದರೆ ನಾನು ತೊಗೋತೀನಿ, ಇಲ್ಲ ಅಂತ ಅಂದರೆ ಇಲ್ಲ. ಅವಳೇನು ತೊಗೋತಾಳೆ ಏನು ಎತ್ತ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ನಾವು ಅಲ್ಲಿ ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ಏಮನ್ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವಳಿಗೆ ಸಸ್ಪೆನ್ಸ್, ಇನ್ನೂ ನಾವು ಹೇಳಿಲ್ಲ ಅವಳಿಗೆ. ಅವಳು ಹೇಳಿದ್ಲು, ಮಚ್ಚಿ ಹೇಳ್ಬಿಟ್ಟು ಬಾ, ಹೇಳ್ದೆ ಬರಬೇಡ ನೀನು ಅಂತ. ನೋಡೋಣ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ. ನಾವು ಹೇಳ್ದೆ ಹೋಗ್ತಾ ಇದ್ದೀವಿ, ಅವಳು ಕಾಲ್ಗಿಲ್ಲಿ ಏನೂ ಮಾಡಿಲ್ಲ. ಅವಳಿಗೆ ನಾನು ಏನಂತ ಹೇಳಿದೆ ಅಂತಂದರೆ, ನಾನು ನೆಕ್ಸ್ಟ್ ಮಂತ್ ಬರ್ತೀನಲ್ಲ ಅವಾಗ ಬಂದು ನೀನು ನಾನು ಮೀಟ್ ಮಾಡ್ತೀನಿ, ಇವಾಗ ಮೀಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದೆ. ನೋಡೋಣ ಇವಾಗ ನಾನು ಹೋಗ್ತೀನಿ, ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನು ಎತ್ತ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಬನ್ನಿ, ಇವಾಗ ನಾವು ಬಜಾರ್ಗೆ ಹೋಗ್ತಿದ್ದೀವಲ್ಲ, ಏನು ತೊಗೋತೀವಿ ಏನು ಎತ್ತ ಅನ್ನೋದೆಲ್ಲ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಗೈಸ್, ಬಂದ್ಲು ನೋಡಿ ನನ್ನ ಫ್ರೆಂಡು, ಇವಳೇ ಅರ್ಷಿ. ಇನ್ನೊಬ್ಳು ಏಮನ್ ಮನೆಗೆ ಹೋಗ್ಬೇಕು. ಅಲ್ಲೇ ಹೋಗೋದ ಏನು ಮಾಡೋದ, ಹೋಗ್ಬೇಕು. ಇವಳ್ದು ಅದೇನೋ ಕೆಲಸ ಐತೆ, ನೋಡೋಣ. ಇವಳು ಮುಗಿಸ್ಕೊಳ್ಳಿ. ಅಲ್ಲಿ ಹಿಂದೆ ಅವ್ರ ಅಮ್ಮ ಬತ್ತವ್ರೆ, ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ, ಪಾಪ ಕರ್ಕೊಂಡಲ್ಲಿ. ಇವ್ರ ಅಕ್ಕ ಮುಂದೆ ಎಲ್ಲೋ ಹೋಗೋರೆ ATMಗೆ, ತೋರಿಸ್ತೀನಿ ಅವ್ರನ್ನ. ನಾವು ಫಸ್ಟು ಜ್ಯುವೆಲರಿ ಶಾಪ್ಗೆ ಹೋದೋ. ಜ್ಯುವೆಲರಿ ಶಾಪಲ್ಲಿ ಅವಳು ಏನೋ ತೊಗೋಬೇಕಿತ್ತು ಅಂತ ಕಾಲ್ ಚೈನ್ ಬೈ ಮಾಡ್ತೀನಿ ಅಂತ ಅಂದ್ಲು, ಆಮೇಲೆ ಇಷ್ಟಪಟ್ಟು. ಸೊ ಹಾಗಾಗಿ ನಾವು ಜ್ಯುವೆಲರಿ ಶಾಪ್ಗೆ ಹೋಗಿದ್ದೋ. ಹಾಗೆ ನಾನು ಅವಳು ತುಂಬ ದಿನ ಆಗಿತ್ತಲ್ಲ, ಸ್ವಲ್ಪ ಮಾತಾಡ್ತಾ ಇದ್ದೋ. ನಾನು ಅವಳು ಮಾತಾಡಿರೋದನ್ನ ಯಾವುದೂ ಕೂಡ ಎಡಿಟ್ ಮಾಡ್ತಾ ಇಲ್ಲ. ಅವಳು ಏನೇನು ಹೆಂಗೆ ಮಾತಾಡಿದಾಳೆ ಅದನ್ನು ಹಂಗಂಗೆ ಹಾಕ್ತಿದ್ದೀನಿ. ಅದು ಸ್ವಲ್ಪ ಫನ್ನಾಗೈತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಜಸ್ಟ್ ಫನ್ ಅಷ್ಟೇ, ಯಾರು ಏನು ಅನ್ಕೋಬಿಡಿ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಹೆಂಗೆ ನಿಂತೋಳೆ, ನಮ್ಮ ಪಾಪನ ಇಟ್ಕೊಂಡು. ನಮ್ಮ ವಯಸ್ಸು ನೋಡಿ ಓಡೋಯ್ತಾ ಇದ್ದಾಳೆ ನೋಡಿ. ನಮ್ಮ ಅಕ್ಕ ಊದ್ಕೊ ಕೂತಿದ್ದಾಳೆ, ತುಂಬ ಬೇಜಾರು ಮಾಡ್ಕೊಂಡು. ಅವ್ರ ಮಮ್ಮಿಗೆ ಚೈನ್ ಕೊಡಿಸಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಕೊಡಿಸ್ತಿಲ್ಲ ಅಂತ ಕೋಪ ಮಾಡ್ಕೊಂಡು. ಈ ವಿಡಿಯೋನೂ ಅವಳೇ ಮಾಡಿರೋದು, ನಾನು ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಿಲ್ಲ. ಈ ವ್ಲಾಗ್ ಎಲ್ಲ, ಈಗ ಏನು ವ್ಲಾಗ್ ಬರುತ್ತೆ ಅದೆಲ್ಲ ಅವಳಿಗೆ ಸಂಬಂಧಪಟ್ಟಿದ್ದು ಎಲ್ಲ. ಈ ವಿಡಿಯೋಸು ಅವಳೇ ಮಾಡಿರೋದು, ಜಸ್ಟ್ ನಾನು ವಾಯ್ಸ್ ಓವರ್ ಕೊಡ್ತಿರೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ನಮ್ಮ ನಿತ್ಯ ನನಗೆ ಬಳೆ ಕೊಡಿಸು ಅನ್ಕೊ ಬಂದೋಳೆ. ನಾನು ಕೊಡಿಸಲ್ಲ ಅಂತಿದ್ದೀನಿ, ಹೆಂಗೆ ಗುರಾಯಿಸ್ತಾಳೆ ನೋಡಿ. ಕೊಡಿಸ್ಲೇಬೇಕು ಅಂತ ನೋಡಿ. ನೋಡಿ ಹೆಂಗೆ ಕೋಪ ಮಾಡ್ಕೊಂಡು ನಮ್ಮ ಪಾಪನೇ ಎತ್ಕೊಯ್ತೀನಿ ಅಂತವಳೆ ನೋಡಿ. ಅರ್ಷಿತಾ ಏನೋ ಪರ್ಚೇಸ್ ಮಾಡ್ತಿದ್ದಾಳೆ ಗೈಸ್. ಕಾಲ್ ಚೈನ್ ನೋಡ್ತಾವಳೆ ನೋಡಿ. ಇವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅರ್ಷಿ ಅಂತ. ಆ್ಯಂಡ್ ಏನಂತಂದರೆ, ನಮ್ಮ ಗ್ಯಾಂಗಲ್ಲಿ ನಾವು ನನ್ನನ್ನು ಸೇರಿ 5 ಮೆಂಬರ್ಸ್ ಇದ್ದೀವಿ. ನಾವು 5 ಮೆಂಬರ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ, ಬಾಂಡಿಂಗ್ ತುಂಬ ಚೆನ್ನಾಗಿದೆ. 14 ವರ್ಷದಿಂದನೂ ನಾವು 5 ಜನನೂ ಜೊತೆಯಲ್ಲಿದ್ದೀವಿ, 4th ಕ್ಲಾಸಿಂದನೂ. ನಾವು ಎಷ್ಟೇ ಜಗಳ ಆಡಿದ್ರೂ ಕೂಡ ಒಬ್ರನ್ನೊಬ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಈ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಇಷ್ಟಪಡ್ತೀನಿ. ಆಗುತ್ತೆ ಬಿಡು. ನಾವು ಆ ಕಾಲ್ ಚೈನ್ ತೊಗೊಂಡು ಅರ್ಷಿ ಸ್ಲಿಪ್ಪರ್ ತೊಗೋಬೇಕು ಅಂದ್ಲು. ಸೊ ಹಾಗಾಗಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದ್ವಿ. ನಾನು ಹೇಳ್ದೆ ಅಂತ ತಗೋತಾಳೆ ನೋಡಿ. ಇವಳು ಏನು ಮಾಡ್ತಾಳೆ ಗೊತ್ತಾ, ಸಲ ಸ್ಲಿಪ್ಪರ್ ತೊಗೊಳಕ್ಕೆ ಬಂದಿದ್ವಲ್ಲ, ಆಗ ನಾನು ಯಾವುದೋ ಕೂಲ್ದು ಸ್ಲಿಪ್ಪರ್ ಹೇಳ್ದೆ ಅಂದ್ಬಿಟ್ಟು ತೊಗೊಬಿಟ್ಲು. ಅದು ಇವಾಗ ಬಾಳಿಕೆ ಬರಲಿಲ್ಲ, ಎಲ್ಲ ಕಿತ್ತೋಗಿ. ಇವಾಗಲೂ ಸ್ಲಿಪ್ಪರ್ ತೊಗೊಳಕ್ಕೆ ಬಂದವಳೆ, ಬಾಳಿಕೆ ಬರಲಿಲ್ಲ. ಆಮೇಲೆ ಅವಳಿಷ್ಟ ಬಂದಿದ್ದು ತಗೋಬೇಕ್ತಾನೆ. ಇದನ್ನು ನಾನೇ ತೋರಿಸಿದ್ದು, ಅದನ್ನು ಇವಾಗ ತಗೋತಾವಳೆ ಇನ್ನೊಂದ್ಸತಿ ಕಂಪ್ಲೇಂಟ್ ಹೇಳೋಕ್ಕೆ. ಓ, ಕನ್ನಡ ಬರುತ್ತೆ ಕಡೆ. ಕನ್ನಡ ಬರಲ್ಲ ನೀವು ಬರೀ ನೋಡಿ ಗೈಸ್. ನಮ್ಮ ದೇಶದಲ್ಲಿ ಇಟ್ಕೊಂಡು ಕನ್ನಡ ಬರಲ್ಲ ಅಂದ್ರೆ ಈಗ ನಮಗೆ ಆವಾಜ್ ಆಗ್ತದೆ. ದೇಶ ಅನ್ಬೇಡ, ಕರ್ನಾಟಕ. ಈ ಕರ್ನಾಟಕ ಯಪ್ಪ ಹೆಂಗೆ ಹೊಡಿತಾ ಬಿದ್ದವಳೆ. ಇಸ್ಕೋ ಒಂದು ಕೊಡೋಣ.
ಬಿಡಿಸ್ಬಿಟ್ಟು ಖಾರಗಳದ ಅಲ್ಲ ಇದಕ್ಕೆ ಹಾಕ್ಕೊಡು ಓ ಸಣ್ಣ ಪುರಿ ಹಾಕಿದ್ದೀರಲ್ಲ ಸರಿಯಾ ನಾನು ದಪ್ಪ ಇಲ್ಲೇ ಗೈಸ್ ಫೈನಲಿ ಮನೆಗೆ ಹೊರಟ್ವಿ. ಇವಾಗ ಟೈಮ್ ಬಂದು 8 ಗಂಟೆ, ನಾವು ಬಂದಿದ್ದು 5 ಗಂಟೆ. 5 ಗಂಟೆಗೆ ಬಂದು 8 ಗಂಟೆಗೆ ಹೋಗ್ತಿದ್ದೀವಿ. 3 ಅವರ್ ಶಾಪಿಂಗ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಏಮನ್ ಮನೆಗೆ ಹೋಗ್ಬೇಕು ಅಂದ್ಕೊಂಡ್ವಲ್ಲ, ಈಗ 8 ಗಂಟೆಗೆ ಏಮನ್ ಮನೆಗೆ ಹೊಂಟೋಗ್ಬಿಟ್ರೆ ಅಷ್ಟೇ. ಇನ್ನೂ ಅಲ್ಲಿ 12 ಗಂಟೆಗೆ ಮನೆಗೆ ಹೋಗ್ಬೇಕಾಗುತ್ತೆ ಅವಳ ಮನೆಗೆ ಹೋದ್ರೆ. ಇವಳ ಜೊತೆ ಬಂದರೆ ಹಿಂಗೆ ಗೈಸ್ ನೋಡಿದ್ನೇ ನೋಡ್ತಾಳೆ, ಅದಕ್ಕೇ ತುಂಬ ಲೇಟ್ ಆಗಿದೆ. ಗೈಸ್ ನಾನೇನು ತಗೋತಿರೋದು ಇವಳು ನನ್ನ ಮೇಲೆ ಹೇಳ್ತಾವಳೆ ಸುಬ್ಬಿ ಥರ. ಅದಕ್ಕೆ ಟೈಮ್ ಆಯಿತು. ಇವಾಗ ಏನಿಲ್ಲ, ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಪಾಪ ಏಮನ್ ಮನೆಗೆ ಇವತ್ತು ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಎಲ್ಲ ಹೋಗ್ತೀವಿ. ನಾಳೆ ಹೋಗೋಣ. ನಾಳೆನೂ ಆಗಲ್ಲ, ನಾಳೆ ಎಲೆಕ್ಷನ್. ನೆಕ್ಸ್ಟ್ ಟೈಮೇ ಪಾಪಚ್ಚಿ ಅವಳ ಮನೆಗೆ ಹೋಗೋಕ್ಕೆ ಆಯ್ತಿಲ್ಲ ಗೈಸ್. ಇವಳು ಚಪ್ಪಲಿ ಬೀಳಿಸ್ಕೊಬಿಟ್ಟು, ಚಪ್ಪಲಿ ಹಿಂದೆ ಬೀಳಿಸ್ಬಿಟ್ಟು ಎಷ್ಟೋ ದೂರ ಬಂದ್ಮೇಲೆ ಚಪ್ಪಲಿ ಅಂತ ಒಳಗೆ ನಾನು ಎಲ್ಲಿ ಚಪ್ಪಲಿ ಅಂದ್ಕೊಂಡು ಹೋಯ್ತಾ ಇದ್ದೆ ನೋಡಿದ್ರೆ ಅಲ್ಲೋಗಿ ಬಿದ್ದೈತೆ. ಅಯ್ಯೋ ಪಾಟ್ಲಿಗೆ ಸಿಕ್ಕಾಪಟ್ಟೆ. ನಮ್ಮಮ್ಮ ಪೂಜೆಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ನಾನು ನೋಡಿದ್ರೆ ಇನ್ನೂ ಎಲೆನೂ ತಂದುಕೊಟ್ಟಿಲ್ಲ, ಅದಕ್ಕೆ ಬೈತಾಯಿದ್ರು. ಫೈನಲಿ ನಾವು ಇವಾಗ ಜಸ್ಟು ಮನೆಗೆ ಬಂದ್ವಿ. ಟೈಮ್ ಇವಾಗ ಬಂದು 8:15. ಏನಂತಂದರೆ ನಮ್ಮಮ್ಮ ಹೇಳ್ತಾಯಿದ್ರು, ಬರೀ ವಿಳ್ಯದೆಲೆ ತರೋಕ್ಕೆ ನಿನಗೆ 3 ಅವರ್ ಟೈಮ್ ಬೇಕಾ ಅಂತ. ನಾನು ತರಕ್ಕೆ ಹೋಗಿದ್ದು ವಿಳ್ಯದೆಲೆ ಅಷ್ಟೇ, ಅಂದರೆ ನಮ್ಮಮ್ಮ ಕೊಟ್ಟು ಕಳಿಸಿದ್ದು. ನಾನು ಸಂಜೆ ಬಟ್ಟೆ ತರಬೇಕು ಅಂತ ಹೋಗಿದ್ದು. ಅದಕ್ಕೆ ನಮ್ಮಮ್ಮ ಬರೀ ವಿಳ್ಯದೆಲೆ ಮತ್ತು ಬಟ್ಟೆ ತರಕ್ಕೆ ಎಷ್ಟೊಂದು ಟೈಮ್ ಬೇಕಾ, ನಿನ್ನ ಟೈಮು 3 ಅವರ್ ಬೇಕಾ ಅಂತಂದರು. ಅದಕ್ಕೆ ನಾನು ಅಂದೆ, ಇಲ್ಲ ಮಮ್ಮಿ ಬಟ್ಟೆ ತಗೊಳಕ್ಕಾಗಲಿಲ್ಲ, ಯಾಕಂದರೆ ಆ ಅಣ್ಣ ಬಟ್ಟೆ ಅಂಗಡಿನ ಕ್ಲೋಸ್ ಮಾಡಿದರು. ಬಟ್ಟೆ ಅಂಗಡಿ ಕ್ಲೋಸ್ ಆಗಿತ್ತು, ಸೊ ಹಾಗಾಗಿ ಬಟ್ಟೆ ತೊಗೊಳ್ಳಿಲ್ಲ ಕಣಮ್ಮ ಅಂದೆ. ಅದಕ್ಕೆ ನಮ್ಮಮ್ಮ ಅಂತವ್ರೆ, ಮತ್ತೆ ಬರೀ ವಿಳ್ಯದೆಲೆ ತೊಗೊಬರೋಕ್ಕೆ ನಿನಗೆ 3 ಅವರ್ ಟೈಮ್ ಬೇಕಿತ್ತ ಅಂತ. ಅದಕ್ಕಿಲ್ಲ, ಅವರೆಲ್ಲ ಸ್ವಲ್ಪ ಏನೇನೋ ತೊಗೋತಾಯಿದ್ರು, ಕಾಲ್ಸಿ ಏನಿಲ್ಲ, ಹಂಗಾಗಿ ಟೈಮ್ ಆಯಿತು ಅಂದೆ. ಇವಾಗ ನಮ್ಮ ಮಮ್ಮಿ ಬೇಳೆ ಸಾರು ಮಾಡಿದ್ದಾರೆ, ಈಗ ಅದನ್ನು ತಿನ್ಕೊಂಡು ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.